ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಯುದ್ಧದ ಪರಿಣಾಮದಿಂದ ಗ್ಯಾಸ್ ಸಿಲಿಂಡರ್ ಇಲ್ಲ ಅಂತ ಇನ್ಮುಂದೆ ಗೋಳಾಡುವಂತಿಲ್ಲ. ಈಗ ಮೋದಿ ಸರ್ಕಾರದಿಂದ ಎಲ್ಲರಿಗೂ ಮೊದಲು ಹೇಗೆ ಸಿಲಿಂಡರ್ ಸಿಗುತ್ತಿತ್ತು ಅದೇ ರೀತಿ ಸಿಲಿಂಡರ್ ಸಿಗಲಿದೆ. ಹೌದು, ಹೋಟೆಲ್ಗಳು ಮುಚ್ಚಲ್ಲ, ಆದರೆ ಕೆಲವು ಹೊಸ ರೂಲ್ಸ್ಗಳು ಜಾರಿಗೆ ಬಂದಿವೆ. ಪ್ರತಿಯೊಬ್ಬರೂ ತಿಳಿದರೆ ನಿಮಗೂ ಸಿಲಿಂಡರ್ ಮನೆ ಬಾಗಿಲಿಗೆ ಬರುತ್ತದೆ. ಭಾರತದಲ್ಲಿ ಗ್ಯಾಸ್ ಎಮರ್ಜೆನ್ಸಿ, ಹೋಟೆಲ್ಗಳು ಬಂದ್. ಇಡೀ ಜಗತ್ತು ಈಗ ಒಂದು ದೊಡ್ಡ ಆತಂಕದಲ್ಲಿದೆ. ಒಂದು ಕಡೆ ಇಸ್ರೇಲ್, ಅಮೆರಿಕ, ಇನ್ನೊಂದು ಕಡೆ ಇರಾನ್. ಆದರೆ ಈ ಯುದ್ಧದಿಂದ ನಮ್ಮ ಅಡುಗೆ ಮನೆಯ ಗ್ಯಾಸ್ ಸಿಲಿಂಡರ್ ಬೆಲೆ ಏರುತ್ತಾ ಹೋಟೆಲ್ಗಳು ಯಾಕೆ ಬಂದಾಗುತ್ತಿವೆ? ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಕೇವಲ ಭೂಮಿಯ ಮೇಲೆ ನಡೆಯುತ್ತಿಲ್ಲ, ಅದು ಸಮುದ್ರದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತಿದೆ. ಹಾರ್ಮುಜ್ ಜಲಸಂಧಿ ಕೇವಲ 33 ಕಿಲೋಮೀಟರ್ ಅಗಲವಿದೆ. ಇಲ್ಲಿಂದಲೇ ಜಗತ್ತಿನ 20-30% ತೈಲ ಸಾಗುತ್ತದೆ. ಇರಾನ್ ಈ ಮಾರ್ಗವನ್ನೇ ಅಸ್ತ್ರವಾಗಿಸಿಕೊಂಡು ಜಗತ್ತನ್ನು ಬೆದರಿಸುತ್ತಿದೆ. ಸುಮಾರು 700 ಹಡಗುಗಳು ಈಗ ಎಲ್ಲಿ ಸಿಲುಕಿಕೊಂಡಿವೆ? ಭಾರತಕ್ಕೆ ಮೊದಲ ಗುಡ್ ನ್ಯೂಸ್ ಸಿಕ್ಕಿದೆ. ಶೆನ್ಲಾಂಗ್ ಹೆಸರಿನ ಹಡಗು ಯಶಸ್ವಿಯಾಗಿ ಮುಂಬೈ ತಲುಪಿದೆ. ಇದರಲ್ಲಿ 15.77 ಕೋಟಿ ಲೀಟರ್ ಕಚ್ಚಾ ತೈಲವಿದೆ. ಇದು ಬೆಂಗಳೂರಿನಂತಹ ನಗರಕ್ಕೆ 10-12 ದಿನಗಳವರೆಗೆ ಸಾಕಾಗಬಹುದು. ಸರ್ಕಾರ ಈಗ ಒಂದು ಹೊಸ ರೂಲ್ಸ್ ಅನ್ನು ತಂದಿದೆ. ನೀವು ಒಂದು ಸಿಲಿಂಡರ್ ಬುಕ್ ಮಾಡಿದರೆ ಮುಂದಿನ ಬುಕ್ಕಿಂಗ್ ಮಾಡಲು 25 ದಿನ ಕಾಯಲೇಬೇಕು. ಇದು ಯಾಕೆ ಅಂದರೆ ಜನ ಭಯಬಿದ್ದು 3-4 ಸಿಲಿಂಡರ್ ತುಂಬಿಸಿಟ್ಟುಕೊಳ್ಳಬಾರದು ಅಂತ. ಭಾರತ ಈಗ ಬರೀ ಅರಬ್ ದೇಶಗಳನ್ನು ನಂಬಿಕೊಂಡಿಲ್ಲ. ಅಲ್ಜೀರಿಯಾ, ಆಸ್ಟ್ರೇಲಿಯಾ ಮತ್ತು ನಾರ್ವೆ ದೇಶಗಳ ಜೊತೆ ಮಾತುಕತೆಯನ್ನು ನಡೆಸುತ್ತಿದೆ. ಅಲ್ಲಿಂದ ಅನಿಲ ತಂದರೆ ನಮಗೆ ಯುದ್ಧದ ಎಫೆಕ್ಟ್ ತಟ್ಟುವುದಿಲ್ಲ. ಕರ್ನಾಟಕ ಸರ್ಕಾರ ಕೂಡ ಅಕ್ಕಿಯ ಬದಲಾಗಿ ಎಣ್ಣೆ, ಸಕ್ಕರೆ ಇರುವ ಕಿಟ್ ಕೊಡಲು ನಿರ್ಧರಿಸಿದೆ. ಯುದ್ಧದ ಎಫೆಕ್ಟ್ನಿಂದ ಚಿನ್ನದ ಬೆಲೆ 63,000 ದಾಟಿದೆ. ಅಡುಗೆ ಎಣ್ಣೆ ಬೆಲೆ ಲೀಟರ್ಗೆ 8-20 ರೂಪಾಯಿಯಷ್ಟು ಹೆಚ್ಚಾಗಿದೆ. ಫಾರ್ಚೂನ್ ಮತ್ತು ಸನ್ಫ್ಯೂರ್ ಎಣ್ಣೆಗಳ ಬೆಲೆ ಕೂಡ ಜಾಸ್ತಿಯಾಗಿದೆ. ಈಗ ಸರ್ಕಾರ LPG ಬುಕ್ಕಿಂಗ್ ಬಗ್ಗೆ ಬಂದು ಬುಡಕಟ್ಟಿನ ಕಟ್ಟುನಿಟ್ಟಿನ ನಿಯಮವನ್ನು ತಂದಿದೆ. ಅಂದರೆ 25 ದಿನಗಳ ಅಂತರ. ಇನ್ಮುಂದೆ ನೀವು ಒಂದು ಸಿಲಿಂಡರ್ ಬುಕ್ ಮಾಡಿದ ಮೇಲೆ ಮುಂದಿನ ಸಿಲಿಂಡರ್ ಬುಕ್ ಮಾಡಲು ಕಡ್ಡಾಯವಾಗಿ 25 ದಿನ ಕಾಯಲೇಬೇಕು. ಇದನ್ನು ಕೃತಕ ಅಭಾವ ತಡೆಯಲು ಮಾಡಲಾಗಿದೆ. ಸರ್ಕಾರ ಹೋಟೆಲ್ಗಳಿಗಿಂತ ಮನೆ ಬಳಕೆಯ ಸಿಲಿಂಡರ್ಗಳಿಗೆ ಮೊದಲ ಆದ್ಯತೆಯನ್ನು ನೀಡುತ್ತಿದೆ. ನಿಮ್ಮ ಏರಿಯಾದಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗುತ್ತಿದೆಯೇ ಅಥವಾ ಬೆಲೆ ಜಾಸ್ತಿ ಆಗಿದೆಯೇ? ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೂ ಬೇಕು ಅನಿಸಿದರೆ ತಪ್ಪದೆ ಈಗಲೇ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.